ನಮಸ್ಕಾರ ಫ್ರೆಂಡ್ಸ್, ಕಳೆದ ಒಂದು ತಿಂಗಳಿಂದ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ತುಂಬಾನೇ ಕರೆಕ್ಷನ್ಸ್ ಗಳನ್ನ ನೋಡ್ತಾ ಇದೆ. ಸೊ ಫ್ರೆಂಡ್ಸ್, ನಮ್ಗೆ ಮಾರ್ಕೆಟ್ ಏರ್ತಾ ಇದ್ದಾಗ ನಮ್ಗೆ ಯಾವುದೇ ಪ್ರಶ್ನೆಗಳು ನಮ್ಮ ಮೈಂಡ್ ನಲ್ಲಿ ಬರಲ್ಲ. ಯಾಕೆಂದ್ರೆ ನಮ್ಮ ದುಡ್ಡು ಕೂಡ ಅದ್ರ ಜೊತೆ ಇನ್ಕ್ರೀಸ್ ಆಗ್ತಾ ಇದೆ. ಸಡನ್ ಆಗಿ ಮಾರ್ಕೆಟ್ ಏನಾದ್ರೂ ಫಾಲ್ ಆಗ್ತಾ ಬಂದಾಗ ನಮ್ಮ ತಲೆಗಳಲ್ಲಿ ಹಲವಾರು ಪ್ರಶ್ನೆಗಳು ಬರ್ತಾ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಕಳೆದ ಒಂದು ತಿಂಗಳಿಂದ ಆಲ್ಮೋಸ್ಟ್ 10 to 12% ಕರೆಕ್ಷನ್ ಗಳನ್ನ ನಾವು ನೋಡ್ತಾ ಇದ್ವಿ. ಫ್ರೆಂಡ್ಸ್, ಈ ಕರೆಕ್ಷನ್ ಇಂದ ತುಂಬಾ ಜನರ ಪೋರ್ಟ್ಫೋಲಿಯೋದಲ್ಲಿ ಚೇಂಜಸ್ ಗಳು ಆಗಿದೆ. ಸೊ ಅದೇ ಕಾರಣಕ್ಕಾಗಿ ಇವತ್ತು ಈ ಕರೆಕ್ಷನ್ ಗಳಿಂದ ನನ್ನ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಲಾಸಸ್ ಗಳನ್ನ ಈಗ ನಾನು ನೋಡ್ತಾ ಇದ್ದೀನಿ ಅದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂತಂದ್ರೆ, ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ, ಬಟ್ ಅವರಿಗೆ ಸ್ಟಾರ್ಟಿಂಗ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಗೊತ್ತಾಗಲ್ಲ ಯಾವ ರೀತಿ ಲಾಸ್ ಆದಾಗ ನಾವು ಏನ್ ಮಾಡ್ಬೇಕು ಅಂತ. ಸೊ ಜಸ್ಟ್ ಒನ್ ಎಕ್ಸಾಂಪಲ್, ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ನನ್ನ ಮ್ಯೂಚುವಲ್ ಫಂಡ್ ಗಳಲ್ಲಿ ಎಷ್ಟು ಲಾಸ್ ಆಯ್ತು ಮತ್ತು ನಾನು ಕೆಲವೊಂದು ಸ್ಮಾಲ್ ಕೇಸ್ ಗಳಲ್ಲಿ ಕ್ರಿಯೇಟ್ ಅನ್ನ ಮಾಡಿ ಇಟ್ಟಿದ್ದೇನೆ ಮತ್ತು ಆ ಸ್ಮಾಲ್ ಕೇಸಸ್ ಗಳಲ್ಲಿ ಎಷ್ಟು ಲಾಸಸ್ ಗಳನ್ನ ನಾವು ನೋಡಬಹುದು, ಅದನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ವ್ಯೂವರ್ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಸೊ ಫ್ರೆಂಡ್ಸ್, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಯೂಟ್ಯೂಬ್ ಕನ್ನಡ ಚಾನಲ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಬಿಫೋರ್ ನನ್ನ ಪೋರ್ಟ್ಫೋಲಿಯೋನ ಶೇರ್ ಮಾಡೋದಕ್ಕಿಂತ ಮುಂಚೆ ನಾನು ಕೆಲವೊಂದು ರೀಸನ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ, ಯಾಕೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇಷ್ಟೊಂದು ಕರೆಕ್ಷನ್ ಗಳನ್ನ ನೋಡ್ತಾ ಇದೆ. ಫ್ರೆಂಡ್ಸ್, ಕರೆಕ್ಷನ್ ಏನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೊಸದೇನಲ್ಲ. ತುಂಬಾ ವರ್ಷಗಳಿಂದ 10 to 12%, 15% ಕರೆಕ್ಷನ್ ಪ್ರತಿ ವರ್ಷ ನೋಡ್ತಾ ಬರ್ತಾ ಇರ್ತೀವಿ. ಬಟ್ ಈ ಕರೆಕ್ಷನ್ ಗೆ ಮೇಜರ್ ಕಾರಣಗಳು ಏನಪ್ಪಾ ಅಂತಂದ್ರೆ, ನಮ್ಮ ಇಂಡಿಯನ್ ಇಂದ FIS ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ತಮ್ಮ ದುಡ್ಡುಗಳನ್ನ ತೆಗೆದಿರೋದು. ಸೊ ಇನ್ ದ ಲಾಸ್ಟ್ 1 month ದೇ ಹ್ಯಾವ್ ವಿಡ್ರಾ ಆಲ್ಮೋಸ್ಟ್ 1,10,000 crore rupees, ಮೋರ್ ದೆನ್ 1 lakh crore rupees ಗಳನ್ನ ಅವರು ತೆಗೆದಿದ್ದಾರೆ. ಸೊ ಅದಕ್ಕಾಗಿ ಕರೆಕ್ಷನ್ ಗಳನ್ನ ನಾವು ನೋಡ್ತಾ ಇದೀವಿ. ಬಟ್ ಯಾಕೆ ತೆಗೆದಿದ್ದಾರೆ ಅಂತ ಅದನ್ನ ರೀಸನ್ ಅನ್ನು ನೋಡಕ್ ಹೋದ್ರೆ, ಮೇನ್ ರೀಸನ್ ಈಸ್ US ಎಲೆಕ್ಷನ್. ಸೊ US ಎಲೆಕ್ಷನ್ ಅಲ್ಲಿ ಟ್ರಂಪ್ ವಿನ್ ಆಗಿರೋದ್ರಿಂದ, ಟ್ರಂಪ್ ಈಸ್ ಎ ಪ್ರೋ ಅಮೆರಿಕನ್ ಪರ್ಸನ್. ಸೊ ಡಾಲರ್ ಸ್ಟ್ರಾಂಗ್ ಆಗುತ್ತೆ. ಅದಕ್ಕೋಸ್ಕರ ಫಾರಿನ್ ಇನ್ವೆಸ್ಟರ್ಸ್ ನಮ್ಮ ದೇಶದಿಂದ ದುಡ್ಡನ್ನ ತೆಗೆದು ಡಾಲರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದೇ ಒಂದು ಕಾರಣಕ್ಕೆ ಇದು ಒಂದು ರೀಸನ್, ಇದು ಒಂದು ಕಾರಣಕ್ಕೆ ನಮ್ಮ ಮಾರ್ಕೆಟ್ ಡೌನ್ ಆಗಿದೆ. ಮತ್ತು ಇದನ್ ಬಿಟ್ಟು ಇಂಡಿಯನ್ ಮಾರ್ಕೆಟ್ ಆಲ್ರೆಡಿ ಓವರ್ ವ್ಯಾಲ್ಯೂಡ್ ಆಗಿತ್ತು. ಯಾಕೆ ಅಂತಂದ್ರೆ, ನಿಫ್ಟಿ 26,000 ರೀಚ್ ಆದಾಗ ತುಂಬಾ ಜನರು ಎಕ್ಸ್ಪೆಕ್ಟ್ ಅನ್ನ ಮಾಡೋದಿಲ್ಲ ಇಷ್ಟು ಬೇಗ ಇಷ್ಟು ಜಾಸ್ತಿ ರೀಚ್ ಆಗುತ್ತೆ ಅಂತ ಹೇಳಿ. ಸೊ ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ ಮಾರ್ಕೆಟ್ ಇನ್ಕ್ರೀಸ್ ಆಗ್ತಾ ಇದ್ದಾಗ ನಮ್ಗೆ ಯಾವುದೇ ಪ್ರಶ್ನೆಗಳು ನಮ್ಮ ತಲೆಗಳಲ್ಲಿ ಬರಲ್ಲ. ಸೊ ಡೌನ್ ಫಾಲ್ ಆದಾಗೆ ತುಂಬಾನೇ ಪ್ರಶ್ನೆಗಳು ಬರ್ತಿರುತ್ತೆ. ಸೊ ಇದನ್ ಬಿಟ್ಟು ನಮ್ಮ ಇಂಡಿಯನ್ ಗ್ರೋತ್, ಕಂಪನೀಸ್ ಗ್ರೋತ್ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ ಮತ್ತು ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಎಲ್ಲ ಕಾರಣಕ್ಕಾಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನೀವೇನಾದ್ರೂ ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಯಾವುದೇ ರೀತಿಯ ಯೋಚನೆಗಳನ್ನ ಮಾಡುವ ಅವಶ್ಯಕತೆ ಇದರಲ್ಲಿ ಬೇಕಾಗಿಲ್ಲ. ಬಟ್ ನೀವು ಒಬ್ಬ ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಏನ್ ಮಾಡಬೇಕು ಅದನ್ನ ನಾನು ಈ ವಿಡಿಯೋದಲ್ಲಿ ನನ್ನ ಪೋರ್ಟ್ಫೋಲಿಯೋನ ಶೇರ್ ಮಾಡ್ತಾ ನಿಮ್ ಜೊತೆ ತಿಳಿಸ್ತಾ ಹೋಗ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ನಾನು ಇಲ್ಲಿ ಸ್ಕ್ರೀನ್ ಶೇರ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ಲಾಸ್ಟ್ ಒನ್ ಮಂತ್ ಇಂದ ನಿಫ್ಟಿಯನ್ನ ನೀವೇನಾದ್ರೂ ಟ್ರ್ಯಾಕ್ ಮಾಡಕ್ ನೋಡಿದ್ರೆ, ಲೈಕ್ ಇಲ್ಲಿ ನೀವು ನೋಡಬಹುದು, ಲಾಸ್ಟ್ ಲೈಕ್ ಆಲ್ ಟೈಮ್ ಹೈ ಇಟ್ ವಾಸ್ ಇನ್ ದ ಅಕ್ಟೋಬರ್, ಲೈಕ್ ಸೆಪ್ಟೆಂಬರ್ 27 ಸೆಪ್ಟೆಂಬರ್, ಲೈಕ್ ಆಲ್ಮೋಸ್ಟ್ ಅಕ್ಟೋಬರ್. ಸೊ ಲಾಸ್ಟ್ ಆಲ್ ಟೈಮ್ ಹೈ ಇಂದ ಎಷ್ಟು ಪರ್ಸೆಂಟ್ ಡೌನ್ ಆಗಿದೆ ಅಂತಂದ್ರೆ, ನಾವು ಇದನ್ನ ಇಲ್ಲಿ ನೋಡಬಹುದು. ಲೈಕ್ ನಿಫ್ಟಿ ಈಸ್ ಕರೆಕ್ಟೆಡ್ 10% ಕರೆಕ್ಷನ್ ನಾವು ನೋಡಬಹುದು. ಲೈಕ್ ಸೊ ಆಲ್ಮೋಸ್ಟ್ ಎಲ್ಲರ ಪೋರ್ಟ್ಫೋಲಿಯೋದಲ್ಲಿ ಮಿನಿಮಮ್ ಇಷ್ಟು ಕರೆಕ್ಷನ್ ಇರ್ಬೋದು. ಬಟ್ ಇದಕ್ಕಿಂತ ಜಾಸ್ತಿ ಕರೆಕ್ಷನ್ ಏನಾದ್ರೂ ನಮ್ಗೆ ಇದ್ರೆ ನಮ್ಮ ಪೋರ್ಟ್ಫೋಲಿಯೋ ಸ್ವಲ್ಪ ಹೈ ರಿಸ್ಕ್ ಆಗಿರುತ್ತೆ, ಮತ್ತು ಇದಕ್ಕಿಂತ ಕಡಿಮೆ ಕರೆಕ್ಷನ್ ಇದ್ರೆ ಇಟ್ಸ್ ಎ ವೆರಿ ಗುಡ್ ಪೋರ್ಟ್ಫೋಲಿಯೋ ಅಂತ ನಾವು ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಎಟ್ ದ ಎಂಡ್ ಎವ್ರಿ ಒನ್ ಶುಡ್ ಬೀಟ್ ದ ನಿಫ್ಟಿ ಇಂಡೆಕ್ಸ್, ರೈಟ್? ಸೊ ಅದಕ್ಕೋಸ್ಕರ ಸೊ ನಾನು ಇಲ್ಲಿ ನಿಮ್ಗೆ ಪೋರ್ಟ್ಫೋಲಿಯೋ ಅನ್ನ ಶೇರ್ ಮಾಡ್ತಾ ಇದ್ದೇನೆ. ಸೊ ನೀವು ಇಲ್ಲಿ ನೋಡಬಹುದು, ನನ್ನ ಕರೆಂಟ್ ಓವರ್ ಆಲ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಇಸ್ ನೌ ಇಸ್ 10 ಲಕ್ಷದ ಆಲ್ಮೋಸ್ಟ್ 40,000 ಅನ್ಬೋದು, 10,37,400 rupees. ಸೊ ಟೋಟಲ್ ರಿಟರ್ನ್ಸ್ ಬಂದ್ಬಿಟ್ಟು 18% ಅಂಡ್ XIRR ಇಸ್ 24.12. ಸೊ ಫ್ರೆಂಡ್ಸ್, ನಾನು ಲೈಕ್ 2 months ಬ್ಯಾಕ್, ಲೈಕ್ ಸೆಪ್ಟೆಂಬರ್ 15 ನಲ್ಲಿ ಸೇಮ್ ವಿಡಿಯೋನ ಮಾಡಿದ್ದೆ. ಸೊ ಅದರ ಲಿಂಕ್ ಅನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ. ಸೊ ಎಟ್ ದಟ್ ಟೈಮ್ ಮಾರ್ಕೆಟ್ ತುಂಬಾನೇ ಆಲ್ ಟೈಮ್ ಹೈ ಇತ್ತು. ಸೊ ಇಲ್ಲಿ ನೋಡಿದ್ರೆ ನನ್ನ ಪೋರ್ಟ್ಫೋಲಿಯೋ at that time it was almost like 10,30,000, but ಇವಾಗ it's 10,37,000. ಕೇವಲ 7 to 8,000 ಡಿಫರೆನ್ಸ್ ಅಷ್ಟೇ ಇದೆ. ಬಟ್ 7 to 8 ಡಿಫರೆನ್ಸ್ ಅಷ್ಟೇ ಇದ್ರು ನನ್ನ SIP ಗಳನ್ನ ನಾನು ಕಂಟಿನ್ಯೂ ಮಾಡಿದ್ದೇನೆ. ಅದಕ್ಕೋಸ್ಕರ ಟೋಟಲ್ ವ್ಯಾಲ್ಯೂ ಅಷ್ಟೇ ಕಾಣಿಸ್ತದೆ. ಬಟ್ ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದ್ರೆ, ಸೊ ನೀವು ಇಲ್ಲಿ ನೋಡಬಹುದು, ಟೋಟಲ್ ರಿಟರ್ನ್ಸ್ ಬಂದ್ಬಿಟ್ಟು ನನಗೆ 27% ಇತ್ತು ಮತ್ತು XIRR ವಾಸ್ 31.17, ಲೈಕ್ ಆಲ್ಮೋಸ್ಟ್ 32% ತನ ಬಂತು. ಸೊ ಇಲ್ಲಿ ನೋಡಿ
ನೋಡಿದ್ರೆ ಕೇವಲ 18% ರಿಟರ್ನ್ ಇದೆ. ಅಂದ್ರೆ ನನ್ನ ರಿಟರ್ನ್ಸ್ ಕೂಡ ಇಫ್ ಯು ಕಂಪೇರ್ ದಿಸ್ 27 ಇಲ್ಲಿ 18, ನಂದು ಕೂಡ ಆಲ್ಮೋಸ್ಟ್ 9%, 9.5% ಡೌನ್ ಆಗಿದೆ. ಎಕ್ಸೈರರ್ ಕೂಡ 7 to 8% ಕಡಿಮೆ ಆಗಿದೆ. ಸೊ ಇಲ್ಲಿ ನೀವು ನೋಡಬಹುದು ಲೈಕ್ ಪೋರ್ಟ್ಫೋಲಿಯೋ ಅನಾಲಿಸಿಸ್ ಅನ್ನ ಲೈಕ್ ಇಫ್ ಐ ಡೂ ಲಾಸ್ಟ್ 6 months, ಸೊ ಸೆಪ್ಟೆಂಬರ್ ನಲ್ಲಿ ನಾನು ವಿಡಿಯೋ ಮಾಡಿದಾಗ ದಿಸ್ ಇಸ್ ದ ಸೆಪ್ಟೆಂಬರ್ ಐ ಥಿಂಕ್ ಮೇ ಬಿ ಅಕ್ಟೋಬರ್ ಅನ್ನ ಅನ್ಕೊಳ್ಳಿ. ಸೊ ದಿಸ್ ಇಸ್ ಆಲ್ ಟೈಮ್ ಹೈ ವೆನ್ ಮೈ ಪೋರ್ಟ್ಫೋಲಿಯೋ ರೀಚ್ಡ್ ಆಲ್ ಟೈಮ್ ಹೈ. ಸೊ ಇಲ್ಲಿ ನೀವು ನೋಡಿದ್ರೆ ಲೈಕ್ ಆಲ್ಮೋಸ್ಟ್ 25.49 ಅಂದ್ರೆ 26% ಇತ್ತು, ಬಟ್ ಸದ್ಯಕ್ಕೆ ಇಟ್ಸ್ 18% ಅಷ್ಟೇ. ಸೊ ನಂದು ವಿ ಕ್ಯಾನ್ ಸೇ ಆಲ್ಮೋಸ್ಟ್ ನಂದು ಕೂಡ 9% ಡೌನ್ ಆಗಿದೆ. ಸೊ ವಿಚ್ ಇಫ್ ಯು ಕಂಪೇರ್ ಟು ನಿಫ್ಟಿ, ನಿಫ್ಟಿ ಕೂಡ 10% ಕರೆಕ್ಷನ್ ಕಂಡಿದೆ, ನಂದು ಪೋರ್ಟ್ಫೋಲಿಯೋ ಕೂಡ 10% ಕರೆಕ್ಷನ್ ಕಂಡಿದೆ. ಸೊ ವಿಚ್ ಇಸ್ ಓಕೆ. ಸೊ ಇಫ್ ಯು ಅಪಾರ್ಟ್ ಫ್ರಮ್ ದಿಸ್, ಸೊ ನಾವೇನಾದ್ರೂ ಇಲ್ಲಿ ಸ್ಮಾಲ್ ಕೇಸ್ ಗಳನ್ನ ನಾನು ನೋಡಿದ್ರೆ, ಸೊ ದಿಸ್ ಇಸ್ ಮೈ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್. ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಾನು ಈ ರೀತಿ ಮಾಡ್ತಿದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಡೀಟೇಲ್ ವಿಡಿಯೋ ಬೇಕಾದ್ರೆ ನೀವು ಈ ನನ್ನ ವಿಡಿಯೋನ ಚೆಕ್ಔಟ್ ಮಾಡಬಹುದು. ಸೊ ಇದರಲ್ಲಿ ನಾನು ಯಾವ ಫಂಡ್ ಗಳನ್ನ ತೆಗೆದು ನೋಡಿದ್ದೀನಿ ಮತ್ತು ಯಾಕೆ ಆ ಫಂಡ್ ಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ ಅದನ್ನು ಕೂಡ ನಾನು ನಿಮ್ಗೆ ಇಲ್ಲಿ ಶೇರ್ ಮಾಡಿದ್ದೇನೆ. ಸೊ ನೀವು ಇಲ್ಲಿ ಸ್ಮಾಲ್ ಕೇಸ್ ಬಗ್ಗೆ ನೋಡಕ್ ಹೋದ್ರೆ, ಸೊ ರೀಸೆಂಟ್ಲಿ ನಾನು ಕೆಲವೊಂದು ಸ್ಮಾಲ್ ಕೇಸ್ ಗಳನ್ನ ಕ್ರಿಯೇಟ್ ಮಾಡಿದ್ದೇನೆ. ಲೈಕ್ ಇಫ್ ಯು ಸಿ ನವೆಂಬರ್ 10 ಅಲ್ಲಿ ಸೆಲೆಕ್ಟ್ ಮಾಡಿದ್ದೇನೆ. ಸೊ ಜುಲೈ 17 ಆಫ್ಟರ್ ರಿಸಲ್ಟ್ ಬಂದ್ಮೇಲೆ ಮೇ 26 ರಿಸಲ್ಟ್ ಬಂದ್ಮೇಲೆ ನಾನು ಬಿಜೆಪಿಯ ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿದ್ದೆ. ಸೊ ಅದೆಲ್ಲ ನೋಡಬಹುದು ಆಲ್ಮೋಸ್ಟ್ -5 ಮೈ ಇನ್ವೆಸ್ಟ್ಮೆಂಟ್ 5 ಸ್ಟಾಕ್ಸ್. ಸೊ ನಾನು ಯಾವ್ದೋ ಒಂದು ಸ್ಟಡಿಗೋಸ್ಕರ ನಾನು 5 ಸ್ಟಾಕ್ಸ್ ಗಳನ್ನ ನೋಡ್ತಾ ಇದೆ. ಸೊ ದಿಸ್ ಇಸ್ ಓಕೆ. 4 ಸ್ಟಾಕ್ಸ್ ಇದೆ: ವರುಣ್ ಬೇವರೇಜಸ್, ಟಾಟಾ ಮೋಟರ್ಸ್, ಟಾಟಾ ಪವರ್, ಕೆಪಿಐಟಿ. ಎಕ್ಸೆಪ್ಟ್ ವರುಣ್ ಬೇವರೇಜಸ್, ಮೋಟರ್ಸ್, ಪವರ್ ಮತ್ತು ಕೆಪಿಐಟಿ ತುಂಬಾನೇ ಕರೆಕ್ಷನ್ ಗಳನ್ನ ನೋಡಿದೆ. ಸೊ ನೀವು ನೋಡಬಹುದು ಲಾಸ್ಟ್ 1 month 15%, ಟಾಟಾ ಪವರ್ 10%, ಕೆಪಿಐಟಿ 21%. ಸೊ ಅದಕ್ಕೋಸ್ಕರ ಹೈಯೆಸ್ಟ್ ಲಾಸ್ ಈ ಸ್ಮಾಲ್ ಕೇಸ್ ನಲ್ಲಿ ಇದೆ. ಇದನ್ ಬಿಟ್ಟು ನೆಕ್ಸ್ಟ್ ರೀಸೆಂಟ್ಲಿ ನಾನು ಮೂವರ್ ಟ್ರೇಡಿಂಗ್ ಇತ್ತಲ್ಲ, ಅವಾಗ ದೀಪಾವಳಿ ಟೈಮ್ ಅಲ್ಲಿ ಇದು ಒಂದು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡಿದ್ರೆ ಲೈಕ್ ನಾನು 5 ಕಂಪನಿಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡಿದೆ. ಲೈಕ್ ಅಪಾರ್ ಇಂಡಸ್ಟ್ರೀಸ್ ಆಗಿರ್ಬೋದು, ಕೆಐ, ಕೆಪಿಐಟಿ, ಲೋರಸ್ ಲ್ಯಾಬ್ಸ್, ವೀನಸ್ ಪೈಪ್. ಸೊ ಇದು ನೆಕ್ಸ್ಟ್ 5 year ವರೆಗೂ ನಾನು ನೆಕ್ಸ್ಟ್ 1 year ವರೆಗೂ ನಾನು ಇದನ್ನ ಟ್ರ್ಯಾಕ್ ಮಾಡಿದ್ದೀನಿ. ಸೊ ರೀಸೆಂಟ್ಲಿ ನಾನು ಕ್ರಿಯೇಟ್ ಮಾಡಿರೋ ಎಲ್ಲಾ ಸ್ಮಾಲ್ ಕೇಸ್ ಗಳು ನೆಗೆಟಿವ್ ನಲ್ಲೇ ಇದೆ, ಬಟ್ ಪಾಸಿಟಿವ್ ನಲ್ಲಿ ಇರೋದು ಯಾವ್ದಪ್ಪ ಅಂತಂದ್ರೆ ದಿಸ್ ಇಸ್ ದ ಒನ್ ಸ್ಮಾಲ್ ಕೇಸ್. ಸೊ ವಿಚ್ ಐ ಹ್ಯಾವ್ ಕ್ರಿಯೇಟೆಡ್ ಇನ್ March 4. ಸೊ ನಾನು ಯಾಕೆ ಕ್ರಿಯೇಟ್ ಮಾಡಿದೆ ಅಂದ್ರೆ ಯು ಕ್ಯಾನ್ ಸಿ ಇಟ್ ಹಿಯರ್. ಲೈಕ್ ಸೊ ಇಟ್ಸ್ ಎ ಗಿಫ್ಟ್ ಫಾರ್ ಮೈ ಗ್ರ್ಯಾಂಡ್ ಸನ್ ವೆನ್ ಹಿ ಟರ್ನ್ಸ್ 18 years old. ಸೊ ಇಲ್ಲಿ ನೀವು ನೋಡಕ್ ಹೋದ್ರೆ ಈ ಸ್ಮಾಲ್ ಕೇಸ್ ಅಲ್ಲಿ ಜಾಸ್ತಿ ಹೈ ರಿಸ್ಕ್ ಕಂಪನೀಸ್ ಗಳಿಲ್ಲ, ತುಂಬಾ ಲಾರ್ಜ್ ಕ್ಯಾಪ್ ಕಂಪನಿಗಳಿಲ್ಲ. ಲೈಕ್ ಐಟಿಸಿ, SDFC, TCS, ರಿಲಯನ್ಸ್, LIC, ಟೈಟಾನ್, ಅದಾನಿ ಪೋರ್ಟ್ಸ್ ಅಂಡ್ ಎಕನಾಮಿಕ್ ಝೋನ್. ಸೊ ಅದಕ್ಕೋಸ್ಕರ ಜಾಸ್ತಿ ಎಫೆಕ್ಟ್ ಈ ಸ್ಮಾಲ್ ಕೇಸ್ ಗೆ ಬಂದಿಲ್ಲ. ಸೊ ಇದನ್ ಬಿಟ್ಟು ಲೈಕ್ ಲಾಸ್ಟ್ ಇಯರ್ ನಲ್ಲಿ ಕೂಡ ನಾನು ಕೆಲವೊಂದು ಸ್ಮಾಲ್ ಕೇಸ್ ಗಳನ್ನ ಕ್ರಿಯೇಟ್ ಮಾಡಿದೆ, ಅವು ಒಳ್ಳೆ ರಿಟರ್ನ್ಸ್ ಗಳನ್ನ ಕೊಡ್ತಾ ಇದೆ. ಸೊ ಈವನ್ ಲೈಕ್ ಇಫ್ ಯು ಕಂಪೇರ್ ದಿಸ್ ಹ್ಯಾಪಿ ದಸರಾ ಸ್ಮಾಲ್ ಕೇಸ್, ನಾನು ಇದನ್ನ ಲಾಸ್ಟ್ October 24 ಗೆ ಸೆಲೆಕ್ಟ್ ಮಾಡಿದ್ದೆ. ಸೊ ಇದರಲ್ಲಿ ನಾನು ಕೆಲವೊಂದು ಸ್ಟಾಕ್ಸ್ ಗಳನ್ನ ಸೆಲೆಕ್ಟ್ ಮಾಡಿದ್ದೆ. ಲೈಕ್ ಇವು 6 ಕಂಪನಿಗಳನ್ನ ಇಲ್ಲಿ ನೋಡಕ್ ಹೋದ್ರೆ, ನಾವು 6 ಕಂಪನಿಗಳ ಕಂಪ್ಯಾರಿಸನ್ ಮಾಡಿ ಈವನ್ ಇಷ್ಟು 10% ಕರೆಕ್ಷನ್ ಆದ್ರೂ ಕೂಡ ಇಟ್ ಇಸ್ ಗಿವಿಂಗ್ ಮಿ ಆಲ್ಮೋಸ್ಟ್ 60% ರಿಟರ್ನ್ಸ್ ಇನ್ 1 year. ಸೊ ಇದನ್ನ ನಾನು ಯಾಕೆ ಈ ರೀತಿ ಕ್ರಿಯೇಟ್ ಮಾಡಿ ಇರ್ತಿರ್ತೇನೆ ಅಂದ್ರೆ, ಸೊ ನಾನು ಸ್ಟಡಿ ಮಾಡಿದ್ಮೇಲೆ ನಾನು ಆ ಸ್ಟಡಿ ಪ್ರಕಾರ ಕೆಲವೊಂದು ಸ್ಟಾಕ್ಸ್ ಗಳನ್ನ ಪಿಕ್ ಮಾಡ್ತೇನೆ. ಸೊ ನನ್ನ ಪರ್ಫಾರ್ಮೆನ್ಸ್ ಅನ್ನ ಟ್ರ್ಯಾಕ್ ಮಾಡೋಕ್ಕೋಸ್ಕರ ಸ್ಮಾಲ್ ಕೇಸ್ ಅನ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಸೊ ಇದರಲ್ಲಿ ವರ್ಸ್ಟ್ ಪರ್ಫಾರ್ಮಿಂಗ್ ಸ್ಮಾಲ್ ಕೇಸ್ ಕರೆಂಟ್ಲಿ ಯಾವ್ದಪ್ಪ ಅಂತಂದ್ರೆ ಮೈ ಇನ್ವೆಸ್ಟ್ಮೆಂಟ್ 5 ಸ್ಟಾಕ್, ಅದು -17%. ಬಟ್ ಟಾಪ್ ಪರ್ಫಾರ್ಮಿಂಗ್ ಸ್ಮಾಲ್ ಕೇಸ್ ಹ್ಯಾಪಿ ದಸರಾ. ಸೊ ಇದ್ರಲ್ಲಿ ನೋಡಿದ್ರೆ ಲೈಕ್ ಆಲ್ಮೋಸ್ಟ್ 60% ರಿಟರ್ನ್ ಬಂದಿದೆ. ಸೊ ಲೈಕ್ ನಿಫ್ಟಿ ಇನ್ನು ಜಾಸ್ತಿ ಬೀಳುತ್ತಾ ಅಥವಾ ಇದಕ್ಕಿಂತ ಜಾಸ್ತಿ ಇನ್ಮೇಲೆ ಯಾವ ರೀತಿ ಆಗುತ್ತೆ ಅಂತ ನನ್ಗೆ ಕೇಳಿದ್ರೆ, ಲೈಕ್ ಮಾರ್ಕೆಟ್ ನಲ್ಲಿ ಕರೆಕ್ಷನ್ಸ್ ಬರ್ತಾ ಇರುತ್ತೆ. ಸೊ ಹಿಂದೆನೂ ನಾವು ಕರೆಕ್ಷನ್ ಗಳನ್ನ ನೋಡಿದ್ವಿ, ಮುಂದಿನ ದಿನಗಳಲ್ಲೂ ಕೂಡ ಕರೆಕ್ಷನ್ ಗಳನ್ನ ನೋಡ್ತೀವಿ. ಫ್ರೆಂಡ್ಸ್, ಸಪೋಸ್ ನಾನೇನಾದ್ರೂ ಈ ಟೈಮ್ ಅಲ್ಲಿ ನಾನು ದುಡ್ಡನ್ನ ವಿಡ್ರಾ ಮಾಡಿದ್ರೆ ಐ ವಿಲ್ ಬಿ ಇನ್ ಲಾಸ್, ಬಟ್ ಈ ಸದ್ಯಕ್ಕೆ ನನಗೆ ಬೇಡ. ಸೊ ನನಗೆ ಯಾವಾಗ ಬೇಕಾಗತ್ತಲ್ಲ ಆ ಟೈಮ್ ಅಲ್ಲಿ ನಾನು ಇದರಲ್ಲಿ ವಿಡ್ರಾ ಮಾಡ್ತೇನೆ. ಸೊ ಎಟ್ ದಟ್ ಟೈಮ್ ನನಗೆ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ, ಅವಾಗ ನಾನು ವಿಡ್ರಾ ಮಾಡಿದ್ರೆ ನಾನು ಪ್ರಾಫಿಟಬಲ್ ಆಗ್ತೇನೆ. ಸೊ ನೀವೇನಾದ್ರೂ ನನ್ನ ಪೋರ್ಟ್ಫೋಲಿಯೋ 10% ಕರೆಕ್ಷನ್ ಆಗಿದೆ, 15% ಕರೆಕ್ಷನ್ ಆಗಿದೆ, ಸೊ ನಾನು ಸೆಲ್ ಮಾಡ್ತೀನಿ ಈಗ ಅಂತ ನೀವು ಸೆಲ್ ಮಾಡಕ್ ಹೋದ್ರೆ ಯು ವಿಲ್ ಬಿ ಇನ್ ಲಾಸ್. ಸೊ ಎಟ್ ದ ಲಾಸ್ಟ್ ರಿಟೇಲ್ ಇನ್ವೆಸ್ಟರ್ಸ್ ಗೆ ಲಾಸ್ ಆಗುತ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಕ್ಕಿಂತ ಮುಂಚೆ ಪ್ರಾಪರ್ ಸ್ಟಡಿ ಮಾಡಿ. ಸೊ ಅದರದ
ಅನಾಲಿಸಿಸ್ ಅನ್ನ ಮಾಡಿ ಆಮೇಲೆ ಸ್ಟಾಕ್ಸ್ ಗಳನ್ನ ನೀವು ಪಿಕ್ ಮಾಡಬಹುದು. ಸೊ ತುಂಬಾ ಜನ ನಾನು ನೋಡಿದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ರೈಲ್ವೆ ಮತ್ತು ಡಿಫೆನ್ಸ್ ಮತ್ತು PSU ಸೆಕ್ಟರ್ ಸ್ಕೀಮ್ ತುಂಬಾನೇ ಚೆನ್ನಾಗಿತ್ತು. ಅದೊಂದು ಮೊಮೆಂಟಮ್ ನಲ್ಲಿ ಇತ್ತು. ಆ ಟೈಮ್ ನಲ್ಲಿ ತುಂಬಾ ಜನ ಇನ್ವೆಸ್ಟ್ ಮಾಡಿದ್ರು, ದುಡ್ಡನ್ನ ಮಾಡಿದ್ದಾರೆ. ಬಟ್ ಯಾರು ಎಟ್ ದ ಲಾಸ್ಟ್ ನಲ್ಲಿ ಬಂದು ಇನ್ವೆಸ್ಟ್ ಮಾಡಿದಾರಲ್ಲ ಅವರು ತುಂಬಾನೇ ಲಾಸಸ್ ಗಳನ್ನ ಬೇರ್ ಮಾಡ್ತಿದ್ದಾರೆ. ಸೊ ಲೈಕ್ ಬಹಳ ಕಂಪನೀಸ್ ಇದೆ. ಲೈಕ್ ಇಫ್ ಐ ವಾಂಟೆಡ್ ಟು ಶೋ ಲೈಕ್ ತುಂಬಾನೇ ಟೈಮ್ ಆಗುತ್ತೆ. ಸೊ ದಿಸ್ ಇಸ್ ದ ಪೋರ್ಟ್ಫೋಲಿಯೋ ವಿಚ್ ಇಸ್ ಪರ್ಫಾರ್ಮಿಂಗ್ ನೌ. ಸೊ ಇದನ್ ಬಿಟ್ಟು ಲೈಕ್ ಐ ಆಲ್ಸೋ ಇನ್ವೆಸ್ಟ್ ಇನ್ US ಸ್ಟಾಕ್ಸ್. ಬಟ್ US ಸ್ಟಾಕ್ಸ್ ಈಗ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ನನಗೆ ಲಾಗಿನ್ ಮಾಡಕ್ ಆಗ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ IND ಮನಿಯಲ್ಲಿ. ಬಟ್ ಆಪ್ ಅಲ್ಲಿ ವರ್ಕ್ ಆಗ್ತಾ ಇದೆ, ಬಟ್ ಅಪ್ಲಿಕೇಶನ್ ಅಲ್ಲಿ ಆಗ್ತಾ ಇಲ್ಲ, ಮೇ ಬಿ ಡೌನ್ ಟೈಮ್ ಇರೋದ್ರಿಂದ. ಸೊ US ಸ್ಟಾಕ್ಸ್ ನಲ್ಲಿ ಕೂಡ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ಟ್ರಂಪ್ ಎಲೆಕ್ಷನ್ ವಿನ್ ಆಗಿರೋದ್ರಿಂದ ಡಾಲರ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ US ನಲ್ಲಿ ಒಳ್ಳೆಯ ಗ್ರೋತ್ ಗಳನ್ನ ನಾವು ಮುಂದಿನ ದಿನಗಳಲ್ಲಿ ನೋಡಬಹುದು. ಸೊ ಫ್ರೆಂಡ್ಸ್, ಇದು ನನ್ನ ಪೋರ್ಟ್ಫೋಲಿಯೋ ಮತ್ತು ಇದು ನನ್ನ ಪೋರ್ಟ್ಫೋಲಿಯೋನ ಅಪ್ಡೇಟ್. ಸೊ ನಿಮ್ಗೇನಾದ್ರೂ ಪ್ರಶ್ನೆಗಳಿದ್ರೆ, ನಿಮ್ಗೇನಾದ್ರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ ಗಳಲ್ಲಿ ತಿಳಿಸಬಹುದು. ಸೊ ನಾನು ನನಗೆ ಆದ ಸಹಾಯಗಳನ್ನ ನಾನು ನಿಮ್ ಜೊತೆ ಮಾಡ್ತೀನಿ. ಸೊ ನೀವೇನಾದ್ರೂ ಇದೇ ರೀತಿ ವಿಡಿಯೋಸ್ ಗಳನ್ನ ನೋಡಬೇಕು ಅಂತ ಅನ್ಕೊಂಡಿದ್ರೆ, ಲೈಕ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ತುಂಬಾನೇ ವಿಡಿಯೋಸ್ ಗಳನ್ನ ಮಾಡಿದ್ದೀನಿ. ಸೊ ನೀವು ನನ್ನ ಚಾನಲ್ ಅನ್ನ ಚೆಕ್ಔಟ್ ಮಾಡಬಹುದು. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ದಯವಿಟ್ಟು ನಿಮ್ಮ SIP ಗಳನ್ನ ನಿಲ್ಲಿಸಬೇಡಿ. ಯಾಕೆ ಅಂತಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಯಾವಾಗ ಮಾರ್ಕೆಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತಲ್ಲ ಫ್ರೆಂಡ್ಸ್, ನಾವು ಹೈಯರ್ ವ್ಯಾಲ್ಯೂ ಇಂದ ಬೈ ಮಾಡ್ತಿರ್ತೇವೆ. ಆ ಟೈಮಲ್ಲಿ ನಾವು ಜಾಸ್ತಿ ದುಡ್ಡನ್ನ ಮಾಡೋಕೆ ಆಗುದಿಲ್ಲ. ಬಟ್ ಯಾವಾಗ ಮಾರ್ಕೆಟ್ ಡೌನ್ ಹೋಗ್ತಾ ಇದೆ ಅಥವಾ ಮಾರ್ಕೆಟ್ ಸೈಡ್ ವೈಸ್ ನಲ್ಲಿ ಇದೆ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ನಾವು ನಮ್ಮ SIP ಗಳನ್ನ ಜಾಸ್ತಿ ಮಾಡಿ ನಾವು ಜಾಸ್ತಿ ಯೂನಿಟ್ಸ್ ಗಳನ್ನ ಕಡಿಮೆ ಬೆಲೆಗಳಲ್ಲಿ ತೆಗೆದುಕೊಳ್ಬಹುದು. ಸೊ ಸಿ ಎಟ್ ದ ಎಂಡ್ ಮಾರ್ಕೆಟ್ ನಲ್ಲಿ ಮೂರು ಸಿಚುವೇಶನ್ ಗಳನ್ನ ನಾವು ನೋಡಬಹುದು. ಮಾರ್ಕೆಟ್ ಅಪ್ವರ್ಡ್ ಅಲ್ಲಿ ಹೋಗ್ಬೋದು, ಮಾರ್ಕೆಟ್ ಸೈಡ್ ವೇಸ್ ನಲ್ಲಿ ಹೋಗ್ಬೋದು, ಮಾರ್ಕೆಟ್ ಡೌನ್ವರ್ಡ್ ನಲ್ಲಿ ಹೋಗ್ಬೋದು. ಯಾವುದೇ ಮೂರು ಸಿಚುವೇಶನ್ ಅಲ್ಲಿ ಹೋದ್ರೂ ಕೂಡ ಹ್ಯಾಪಿ ಆಗಿರ್ಬೇಕಂದ್ರೆ ನಾವೇ. ಯಾಕೆ ಅಂತಂದ್ರೆ ಮಾರ್ಕೆಟ್ ಅಪ್ ಆದ್ರೆ ನಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಶ್ರೀಮಂತರಾಗ್ತಾ ಹೋಗ್ತಿರ್ತೀವಿ. ಸೊ ಮಾರ್ಕೆಟ್ ಸೈಡ್ ವೇಸ್ ಹೋಗ್ತಾ ಇದ್ರೆ ನಾವು SIP ಗಳನ್ನ ಮಾಡ್ತಾ ಇರ್ತೀವಿ. ಸೊ ಸೇಮ್ ಪ್ರೈಸ್ ಗಳಲ್ಲಿ ಅಗೇನ್ ನಾವು ಸೇಮ್ ಕಂಪನಿಗಳಲ್ಲಿ ಒಳ್ಳೆ ಕಂಪನಿಗಳ ಶೇರ್ಸ್ ಗಳನ್ನ ಪರ್ಚೇಸ್ ಮಾಡಬಹುದು. ಸಪೋಸ್ ಮಾರ್ಕೆಟ್ ಏನಾದ್ರು ಡೌನ್ವರ್ಡ್ ಹೋಗ್ತಾ ಇದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ನಾವು ಜಾಸ್ತಿ ಕಂಪನಿಗಳನ್ನ ಕಡಿಮೆ ದುಡ್ಡುಗಳಲ್ಲಿ ಪರ್ಚೇಸ್ ಮಾಡಿ ನಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂವನ್ನ ಇನ್ಕ್ರೀಸ್ ಮಾಡಬಹುದು. ಸೊ ಎಟ್ ದ ಎಂಡ್ ರಿಟೇಲ್ ಇನ್ವೆಸ್ಟರ್ ಅಂದ್ರೆ ನಾವು ವಿನ್ ಆಗ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಏನು ಯೋಚನೆ ಮಾಡಬೇಡಿ, ನಿಮ್ಮ SIP ಗಳನ್ನ ಕಂಟಿನ್ಯೂ ಮಾಡಿ. ಈಗ ಯಾರು ಫಾರಿನ್ ಇನ್ವೆಸ್ಟರ್ಸ್ ನಮ್ಮ ದೇಶವನ್ನು ಬಿಟ್ಟು ಹೋಗಿದಾರಲ್ಲೇ, ನೆಕ್ಸ್ಟ್ ಒನ್ ಡೇ ಮತ್ತೆ ಬಂದೇ ಬರ್ತಾರೆ. ಮತ್ತೆ ನಮ್ಮ ಪೋರ್ಟ್ಫೋಲಿಯೋ ಅಗೇನ್ ವಿ ವಿಲ್ ಕ್ರಾಸ್ ಆಲ್ 52 week high. So I'll see you in the next video guys. Until then, bye, take care.